ನಮಸ್ಕಾರ ಪ್ರಿಯ ವೀಕ್ಷಕರೇ, ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ. ಬಿರಡಿ ಪ್ರವಚನ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಪರಮ ಪೂಜ್ಯ ವೇದಮೂರ್ತಿ ಪಂಡಿತ್ ಶ್ರೀ ಭದ್ರಯ್ಯ ಸ್ವಾಮಿಗಳ ಸಂಕಲ್ಪದಂತೆ ರಾಯಬಾಗ್ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರವಚನ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಮಹೇಶಾನಂದ ಸ್ವಾಮಿಗಳು, ಭಕ್ತಿ ಯೋಗಾಶ್ರಮ KS ಜ್ಯೋತಿ ಬೆಳಗಿದವರು, ಅಪ್ಪ ಸಾಬ್ ನಿಶಾಂದಾರ್, ಶ್ರೀಧರ್ ಕುಡ್ಚೆ ನಿಂಗಣ್ಣ, ಗುರುಪಾದ ತೇಲಿ, ಮಹಾದೇವ್ ಬೋರ್ಗಾವೆ, ಶ್ರೀ ಮಹಾದೇವ್ ಸ್ವಾಮಿ ಗಡಿಕರೆ ಸರ್, ಮಲ್ಲಪ್ಪ ನಿಶಾಂದಾರ್, ಪೀರಪ್ಪ ಕುಡ್ಚೆ, ಶಾನು ನಿಡ್ವಣೆ. ಇದೇ ಸಂದರ್ಭದಲ್ಲಿ ಅಪ್ಪ ಸಾಬ್ ನಿಶಾಂದಾರ್, ಶ್ರೀಧರ್ ಕುಡ್ಚೆ, ನಿಂಗಣ್ಣ ಮಿರ್ಚಿ, ಗುರುಪಾದ್ ತೇಲಿ, ಮಹಾದೇವ್ ಬೋರ್ಗಾವೆ, ಶ್ರೀ ಮಹಾದೇವ್ ಸ್ವಾಮಿ ಶಂಕರ್ ಗಡಿಕರೆ, ಮಲ್ಲಪ್ಪ ನಿಶಾಂದಾರ್, ಪೀರಪ್ಪ ಕುಡ್ಚೆ, ಶಾನು ನಿಡ್ವಣೆ, ವಿರೂಪಾಕ್ಷಿ ಗಳತೆಗೆ, ಶ್ರೀಕಾಂತ್ ರಾಮು ಭೆಂಡೆ ಹಾಗೂ ಬಿರಡಿ ಗ್ರಾಮದ ಸಕಲ ಸದ್ಭಕ್ತರು ಪಾಲ್ಗೊಂಡಿದ್ದರು. ಇರೋ ರಿಪೋರ್ಟ್ ಅಮರ್ ಎನ್ ಕಾಂಬ್ಳೆ, ಅಮರವಾಹಿನಿ ಕನ್ನಡ ನ್ಯೂಸ್, ಬಿರಡಿ. ಊರು ಸುತ್ತಮುತ್ತ ಒಂದು 8 ದಾಬೆ ಅದ. ಅದ್ರ ಸಲ ಕಾಯಿ ಹೊಡೆದ ದೀಪ ಹಚ್ಚಿ ನಾ ಏನು ಹೇಳಿ ಗೊತ್ತಾದ್ರಿ, ಅದೇ ನಿಮ್ಮ ಪುರಾಣದಾಗ ಬರೋದಿಲ್ಲ, ಕುಡಿಬೇಕಂತಲ್ಲ, ತಿನ್ಬೇಕಂತಲ್ಲ. ಮತ್ತು ಇಲ್ಲಿ ಬರ್ಬೇಕಾದ್ರೆ ಏನೂ ಇಲ್ಲ, ಒಂದು ಚಲೋ ಮನಸ್ಸು ತೊಗೊಂಡು ಒಂದು ತಾಸು ಗುರುಗಳ ಮುಂದೆ ಕೂತ್ರೆ ಸಾಕು. ಇಡೀ ನಮ್ಮ ಮನಸ್ಸ ನಮ್ಮ ಮನೆನ ಬೆಳಗ್ಗೆ ಹೋಗ್ತದೆ. ರೊಕ್ಕ ಕೊಡಬೇಕು ಕೊಡಬಾರ್ದು ಅಂತಲ್ಲ, ದೇಶದಾಗ ಸಾವಿರಾರು ಗಟ್ಟಲೆ ದಿನ ಖರ್ಚು ಮಾಡಿ ಚಲೋ ಮನೆತನಗಳೆಲ್ಲ ಇವತ್ತು ಹಾಳಾಗಲಿಕ್ಕತ್ಯಾವ. ಯಾರ ಸಲುವಾಗಿ ನೀವು 50 ವರ್ಷ 100 ವರ್ಷ ನಿಮ್ಮ ಒಟ್ಟುಗಳೆಲ್ಲ ಗಟ್ಟಿ ಹಾಕಿ 50 ಎಕರೆ 20 ಎಕರೆ 100 ಎಕರೆ ಒಟ್ಟುಗಳು ಗಟ್ಟಿ ಮಾಡಿ ಇವತ್ತು ನಮ್ಮ ಜಮೀನು 20 ಎಕರೆ ಒಂದು ಲಂಬರ್ಗಟ್ಟಲೆ 100 ಎಕರೆ ನೀವು ಹೊಂದಿರಲ್ಲ. ಆ ಒಟ್ಟುಗಳು ಗಟ್ಟಿ ಮಾಡೋದು ಭಾಳ ಮಹತ್ವ. ನಿಮ್ಮಪ್ಪ ನಿಮ್ಮ